ನಮಸ್ಕಾರ ಸ್ನೇಹಿತರೆ, ಇವತ್ತು ನನ್ನ ಫಿಟ್ನೆಸ್ ಜರ್ನಿಯ 19ನೇ ದಿನ. 19ನೇ ದಿನ ಅಂದರೆ ಕೆಲವರಿಗೆ ಸಣ್ಣ ವಿಷಯ ಅನಿಸ್ಬೋದು. ಆದರೆ ಪ್ರತಿದಿನ ಬೆಳಗ್ಗೆ 4:15ಗೆ ಎದ್ದು ನಿದ್ರೆಯನ್ನು ಸೋಲಿಸಿ ಸೋಮಾರಿತನ ಜೊತೆ ಯುದ್ಧ ಮಾಡಿ ನಮ್ಮನ್ನು ನಾವು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಎಂದಿನಂತೆ ಇವತ್ತು ಕೂಡ 4:30ಗೆ ನನ್ನ ಅಲಾರಾಮ್ ಹೊಡೆಯಿತು. ಆ ಟೈಮಲ್ಲಿ ಆ್ಯಕ್ಚುಲಿ ನನಗೆ 2 ಧ್ವನಿ ಕೇಳಿಸ್ತಾ ಇತ್ತು. ಒಂದು, ಇನ್ನೊಂದು ಸ್ವಲ್ಪ ಹೊತ್ತು ಮಲಗೋದು, ಮತ್ತು ಇನ್ನೊಂದು ನನ್ನ ಕನಸು. ಸೊ ಹಂಗಾಗಿ ನಾನು ನನ್ನ 2ನೇ ಚಾಯ್ಸ್ನ ಚೂಸ್ ಮಾಡಿಕೊಂಡೆ, ಅದು ನನ್ನ ಕನಸು. ಸೊ ಎದ್ಬಿಟ್ಟು ರೆಡಿಯಾಗಿ ಕ್ಲಾಸ್ಗೆ ರೀಚ್ ಆದೆ. ಕ್ಲಾಸಿಗೆ ರೀಚ್ ಆಗೋದ್ರೊಳಗಡೆ 5 ಆಗಿತ್ತು. ಸೊ ಆ್ಯಸ್ ಯೂಸ್ವಲ್ ಎಂದಿನಂತೆ ಕ್ಲಾಸ್ಗೆ ರೀಚ್ ಆದಮೇಲೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾವುದೇ ವ್ಯಾಯಾಮ ಮಾಡುವ ಮುಂಚೆ ನಾನು ಕೆಲವು ನಿಮಿಷ ಧ್ಯಾನ ಮಾಡ್ತೇನೆ. ಯಾಕೆ ಗೊತ್ತಾ? ಮನಸ್ಸು ಶಾಂತವಾಗಿದ್ದರೆ ದೇಹ ಚೆನ್ನಾಗಿ ಕೆಲಸ ಮಾಡುತ್ತೆ. ಜನರಲಿ ನಾವು ಬಾಡಿನ ಜಾಸ್ತಿ ಟ್ರೈನ್ ಮಾಡ್ತೀವಿ, ಆದರೆ ಮನಸ್ಸನ್ನು ಟ್ರೈನ್ ಮಾಡೋದು ಕಮ್ಮಿ ಮಾಡಿರ್ತೀವಿ. ಧ್ಯಾನ ನನಗೆ ಕಲಿಸಿದ ಒಂದು ಪಾಠ, ನಿಶಬ್ದವು ಒಂದು ಶಕ್ತಿ. ಮೆಡಿಟೇಷನ್ ಮಾಡೋದ್ರಿಂದ ನೆಮ್ಮದಿನೇ ಸಿಗುತ್ತೆ. ಯಾವುದೇ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ನಾವು ಆ್ಯಕ್ಚುಲಿ ನಮ್ಮ ಬಾಡಿನ ಲೂಸ್ ಮಾಡಬೇಕು. ಸೊ ಹಂಗಾಗಿ ಮೊದಲಿಗೆ ಲೂಸಿಂಗ್ ಎಕ್ಸಸೈಸ್ನ ಮಾಡಿ ಬಾಡಿಗಳನ್ನ ಫ್ರೀ ಮಾಡ್ಕೊತ ಹ್ಯಾಂಡ್ ಸ್ಟ್ರೆಚಸ್ಸು, ಲೆಗ್ ಸ್ಟ್ರೆಚಸ್ಸು ಇದನ್ನೆಲ್ಲ ಮಾಡಿ ಬಾಡಿನ ಫ್ರೀ ಮಾಡ್ಕೊಬೇಕು. ಈ ರೀತಿ ನೀವು ಬಾಡಿನ ಎಷ್ಟು ಲೂಸ್ ಮಾಡ್ತೀರಾ, ಸೊ ಇದು ನಿಮಗೆ ನೆಕ್ಸ್ಟು ಎಕ್ಸಸೈಸ್ ಮಾಡಲಿಕ್ಕೆ ಮತ್ತು ನಿಮ್ಮ ಆಸನಗಳನ್ನ ಹೋಲ್ಡ್ ಮಾಡಲಿಕ್ಕೆ ತುಂಬ ಬೆನಿಫಿಟ್ ಆಗುತ್ತೆ. ಇನ್ ಕೇಸ್ ಡೈರೆಕ್ಟ್ಲಿ ನೀವು ಲೂಸಿಂಗ್ ಎಕ್ಸಸೈಸ್ ಮಾಡ್ದಲ್ಲೇ ಆಸನಗಳನ್ನ ಏನಾದರೂ ಮಾಡೋಕ್ಕೆ ಹೋದರೆ ಬಾಡಿ ಪೇಯ್ನ್ ಆಗ್ಬೋದು, ಇಲ್ಲಾಂದರೆ ಟ್ವಿಸ್ಟ್ ಆಗ್ಬೋದು, ತುಂಬ ನೋವು ಆಗ್ಬೋದು, ಮಸಲ್ಸ್ ಕ್ಯಾಚ್ ಆಗ್ಬೋದು. ಸೊ ಹಂಗಾಗಿ ನೀವೇನಾದರೂ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ವಾರ್ಮ್ ಅಪ್ ಮಾಡಿ ನೆಕ್ಸ್ಟು ಆಸನಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲಿ ಏನಾಗಿರುತ್ತೆ ಅಂತಂದರೆ, ನಾವು ಮಲ್ಕೊಂಡು ಎದ್ದಿದ ತಕ್ಷಣ ನಮ್ಮ ಬಾಡಿ ಎಲ್ಲ ಸ್ವಲ್ಪ ಟೈಟ್ ಆಗಿರುತ್ತೆ. ಸೊ ನೀವೇನಾದರೂ ಎಕ್ಸಸೈಸ್ ಮಾಡೋಕ್ಕೆ ಹೋಯ್ತು ಅಂತಂದರೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಸೊ ಪೇಯ್ನ್ ಜಾಸ್ತಿ ಆಗ್ಬೋದು, ಮತ್ತು ನಮ್ಮ ಬಾಡಿ ಕೇಳೋದೇ ಇಲ್ಲ, ನಮ್ಮ ಮಾತನ್ನೇ ಕೇಳ್ತಾನೆ ಇರಲ್ಲ. ಸೊ ನಮ್ಮ ಮಾತನ್ನು ಕೇಳಬೇಕು ಅಂತಂದರೆ ಸೊ ಆಬ್ವಿಯಸ್ಲಿ ಈ ಲೂಸಿಂಗ್ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಾದಮೇಲೆ ನಾನು ಇವತ್ತು ಪ್ರಾಕ್ಟೀಸ್ ಮಾಡಿದ್ದು ಭುಜಂಗಾಸನ. ಭುಜಂಗಾಸನಕ್ಕೆ ಇನ್ನೊಂದು ಹೆಸರೇ ಕೋಬ್ರಾ ಪೋಸ್ ಅಂತ. ಆಸನನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದರೆ, ಮೊದಲಿಗೆ ನೀವು ಹೊಟ್ಟೆ ಮೇಲೆ ಮಲ್ಕೊಬೇಕು. ಅದಾದಮೇಲೆ 2 ಕಾಲುಗಳನ್ನ ಸ್ಟ್ರೈಟ್ ಮಾಡಿ ನಿಮ್ಮ 2 ಹ್ಯಾಂಡ್ಸ್ನ ನೆಕ್ಸ್ಟ್ ಟು ದ ಚೆಸ್ಟ್ ಹತ್ರ ಇಟ್ಕೊಬೇಕು. ಹಾಗೆ ನಿಧಾನವಾಗಿ ಇನ್ಹೇಲ್ ಮಾಡ್ತಾ ನಿಮ್ಮ ಎದೆ ಭಾಗನ ಮೇಲೆತ್ತಿ, ಕತ್ತನ್ನು ಮೇಲೆತ್ತಿ ನೋಡಬೇಕು. ಅದಾದಮೇಲೆ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ನಿಮ್ಮ ಚಿನ್ನನ್ನು ಗ್ರೌಂಡಿಗೆ ಟಚ್ ಮಾಡಬೇಕು. ಚಿನ್ ಅಥವಾ ಫೋರ್ಹೆಡ್ ಯಾವುದಾದ್ರೂ ಟಚ್ ಮಾಡಬೇಕು. ಈ ಎಕ್ಸಸೈಸ್ ಮಾಡಬೇಕಾದ್ರೆ ನನಗೊಂದು ನೆನಪಿಗೆ ಬಂತು, ಹಾವು ತನ್ನ ಹಳೆ ಚರ್ಮವನ್ನು ಬಿಟ್ಟು ಹೊಸದಾಗಿ ಬೆಳೆಯುತ್ತೋ ಹಾಗೆಯೇ ನಾವು ಹಳೆ ಸೋಮಾರಿತನವನ್ನು ಬಿಟ್ಟು, ಹಳೆ ನೆನಪುಗಳನ್ನು ಬಿಟ್ಟು ಹೊಸ ವ್ಯಕ್ತಿ ಆಗಬೇಕು. ಆಸನ ಕೇವಲ ದೇಹವನ್ನು ಮೇಲಕ್ಕೆ ಎತ್ತುವುದಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ಮೇಲಕ್ಕೆ ಎತ್ತುತ್ತೆ. ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಇನ್ಹೇಲ್ ಎಷ್ಟು ಮಾಡ್ತೀವಿ, ಎಕ್ಸಲೇಷನ್ಸ್ ಅದಕ್ಕಿಂತ ಜಾಸ್ತಿ ಇರಬೇಕು. ಓಕೆ, ಇನ್ಹೇಲ್, ಲುಕ್ ಅಪ್, ಎಕ್ಸೇಲ್, ಸೊ ನಾನು ಹೆಂಗೆ ಸೌಂಡ್ ಬರುತ್ತೆ ಹಂಗೆ ಬರಬೇಕು, ನೀವು ಮಾಡಬೇಕಾದ್ರೆ. ಇನ್ಹೇಲ್, breathe out. Inhale, exhale, inhale, exhale. ಈ ರೀತಿ ಒಂದು 10 ಟೈಮ್ಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಇನ್ಹೇಲ್ ಮಾಡಿ ನಾರ್ಮಲ್ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್ ಮಾಡ್ತಾ ಪೊಸಿಷನ್ಸ್ನ ಹೋಲ್ಡ್ ಮಾಡಬೇಕು. ಸೊ 10 to 20 ಕೌಂಟ್ಸ್ನ ಹೋಲ್ಡ್ ಮಾಡಬೇಕು. 1 2 3 4 5 6 7 8 9 10. ಸೊ ಅದಾದಮೇಲೆ ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್ ಇನ್ ಮಕರಾಸನ. ಮಕರಾಸನ ಅಂತಂದರೆ ಕ್ರೊಕೊಡೈಲ್ ಅಂತ ಅರ್ಥ. ಸೊ ಕ್ರೊಕೊಡೈಲ್ ಮೊಸಳೆ ರೀತಿ ನೀವು ರಿಲ್ಯಾಕ್ಸ್ ಮಾಡಬೇಕು. ಸೊ ನಿಮ್ಮ ಕಾಲುಗಳನ್ನ ಸ್ಪ್ರೆಡ್ ಮಾಡಿ, ಚಿನ್ ಆನ್ ದ ಕ್ರಾಸ್ ಆರ್ಮ್ಸ್, ಐಸ್ ಕ್ಲೋಸ್ ಮಾಡಿ ಜಸ್ಟ್ ಅಬ್ಸರ್ವ್ ಮಾಡಬೇಕು. ನೀವು ಮಾಡಿರೋ ಪ್ರಾಕ್ಟೀಸ್ನ ಅಬ್ಸರ್ವ್ ಮಾಡ್ತಾ ಜಸ್ಟ್ ರಿಲ್ಯಾಕ್ಸ್ ಮಾಡಬೇಕು. ಈ ಆಸನದಿಂದ ಬೆನಿಫಿಟ್ ಏನಂತ ಅಂದರೆ, ನಿಮ್ಮ ಬೆನ್ನು ನೋವು ಕಮ್ಮಿ ಆಗ್ತಾ ಹೋಗುತ್ತೆ, ಬೆನ್ನಿನ ಸ್ನಾಯುಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಮತ್ತು ಎದೆ, ಭುಜ ಮತ್ತು ಹೊಟ್ಟೆ ಸ್ನಾಯುಗಳು ಚೆನ್ನಾಗಿ ಕರಗ್ತಾ ಹೋಗುತ್ತೆ. ಯಾರೆಲ್ಲ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀರ ಅವ್ರಿಗೆ ಇದು ತುಂಬ ಒಳ್ಳೆ ಬೆನಿಫಿಟ್ಟು. ನಿಮಗೆ ಬ್ಯಾಕ್ ಪೇನ್ ಇರುತ್ತೆ, ಇಲ್ಲ ಗಾಡಿ ಏನಾದರೂ ಲಾಂಗ್ ಡ್ರೈವ್ ಹೋಗ್ತಾ ಇದ್ದರೆ, ಸೊ ಅವ್ರು ಏನಾದರೂ ಬ್ಯಾಕ್ ಪೇನ್ ಇತ್ತಂದರೆ ಅವ್ರು ಇದನ್ನು ಪ್ರಾಕ್ಟೀಸ್ ಮಾಡಿ, ನಿಧಾನವಾಗಿ ನಿಮಗೆ ರಿಲ್ಯಾಕ್ಸ್ ಸಿಗುತ್ತೆ.
ಈ ಆಸನನ ಯಾರೆಲ್ಲ ಮಾಡಬಾರ್ದು ಅಂತ ಅಂದರೆ, ಯಾರಿಗೆಲ್ಲ ಜಾಸ್ತಿ ಬೆನ್ನು ನೋವಿದೆ, ಕುತ್ತಿಗೆಯಲ್ಲಿ ಗಾಯ ಇದೆ, ಅಥವಾ ಯಾರು ಪ್ರೆಗ್ನೆಂಟ್ ಇರ್ತೀರ ಅವರು ಈ ಪ್ರಾಕ್ಟೀಸ್ನ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಮಾಡಬೇಕು ಅಂತಂದರೆ ಯಾರಾದರೂ ಯೋಗ ತಜ್ಞರಿದ್ದರೆ ಅವ್ರ ಹತ್ರ ಸಲಹೆ ತೊಗೊಂಡು, ಡಾಕ್ಟರ್ ಹತ್ರ ಸಲಹೆ ತೊಗೊಂಡು ಈ ಅಭ್ಯಾಸನ ಮಾಡಿ. ಸೊ ಕೋಬ್ರಾ ಪೋಸ್ ಆದಮೇಲೆ ನಾನು ನೆಕ್ಸ್ಟ್ ಮಾಡಿದ್ದೆ ಮೌಂಟೇನ್ ಪೋಸ್. ಸೊ ಯೋಗದಲ್ಲಿ ನಾವು ಬಾಡಿನ ಫ್ರಂಟಿಗೆ ಬೆಂಡ್ ಮಾಡಿದರೆ ಬ್ಯಾಕಿಗೆ ಬೆಂಡ್ ಮಾಡಲೇಬೇಕು. ಯಾಕೆ ಅಂತಂದರೆ ಫ್ರಂಟಿಗೆ ಬೆಂಡ್ ಆದಾಗ ನಮಗೆ ಬ್ಯಾಕಲ್ಲಿ ಪೇಯ್ನ್ ಇರುತ್ತೆ. ಅದಾದಮೇಲೆ ನಾವು ಮತ್ತೆ ಪರ್ಯಾಯವಾಗಿ ಆಪೋಸಿಟ್ ಸೈಡ್ ಮಾಡಲೇಬೇಕು. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ, ಎರಡೂ ಕಡೆ ಬ್ಯಾಲೆನ್ಸ್ ಆಗಿ ನಿಮಗೆ ಪೇಯ್ನ್ ಇರಲ್ಲ. ಪರ್ವತಾಸನ ಅಂತಂದರೆ ಮೌಂಟೇನ್ ಪೋಸ್ ಅಂತ ಅರ್ಥ. ಸೊ ಮೌಂಟೇನ್ ಪೋಸ್ನ ಹೆಂಗೆ ಮಾಡಬೇಕು ಅಂತಂದರೆ, ಎರಡೂ ಕಾಲನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ, ನಿಮ್ಮ ಹ್ಯಾಂಡ್ಸ್ನ ಮುಂದೆ ಸ್ಟ್ರೆಚ್ ಮಾಡಿ, ನಿಮ್ಮ ಹೆಡ್ನ ಕೆಳಗಡೆ ಹಾಕಿ, ನಿಮ್ಮ ಚಿನ್ ಬಂದು ಚೆಸ್ಟಿಗೆ ಟಚ್ ಆಗಿರಬೇಕು. ಅದಾದಮೇಲೆ ಪುಲ್ ಮಾಡ್ತಾ ಸ್ವಲ್ಪ ಹಿಂದೆ ಬರಬೇಕು, ನಿಮ್ಮ ಪಾದಗಳು ಗ್ರೌಂಡಿಗೆ ಟಚ್ ಆಗಿರಬೇಕು. ಆದರೆ ಕಂಪ್ಲೀಟ್ ಸ್ಟ್ರೆಚ್ ಮಾಡಿ ಫುಲ್ ಹಿಂದೆ ಹೋಗಬೇಕು. 9, 10, 11, 12, 13, 14, 15, 16, 17, 18, 19. ಈ ಪೊಸಿಷನ್ನಲ್ಲಿ ತುಂಬ ಒಂದು 10-15 ಕೌಂಟ್ಸು ನೀವು ಹೋಲ್ಡ್ ಮಾಡ್ತಾ ಇದ್ದರೆ ಇದರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ಬಾಡಿ ಕಂಪ್ಲೀಟ್ ಸ್ಟ್ರೆಸ್ ಸಿಗುತ್ತೆ, ಮತ್ತು ನಿಮ್ಮ ಲೆಗ್ಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಮತ್ತು ನಿಮ್ಮ ಶೋಲ್ಡರು, ನಿಮ್ಮ ಹ್ಯಾಂಡು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಿಮ್ಮ ಬೆನ್ನಲ್ಲಿ ಏನಾದ್ರು ಉರಿಯಿತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಇದನ್ನು ಯಾರೆಲ್ಲ ಮಾಡಬಾರ್ದು ಅಂತ ಅಂದರೆ, ಇನ್ ಕೇಸ್ ಯಾರಿಗಾದ್ರೂ ತಲೆ ಸುತ್ತು ಬರ್ತಾ ಇದ್ದರೆ ಮತ್ತು ನಿಮ್ಗೇನಾದರೂ ಶೋಲ್ಡರ್ ಪೇಯ್ನ್ ಇತ್ತಂದರೆ ಅವರು ಅವಾಯ್ಡ್ ಮಾಡಿ. ಈ ಎರಡೂ ಆಸನನ ಕಂಪ್ಲೀಟ್ ಮಾಡಿ ಅದಾದಮೇಲೆ ಸೂರ್ಯ ನಮಸ್ಕಾರನ ಮಾಡಿ ನನ್ನ 19ನೇ ದಿನದ ಫಿಟ್ನೆಸ್ ಜರ್ನಿನ ಕಂಪ್ಲೀಟ್ ಮಾಡಿದೆ. ಇದು ಕೇವಲ ಫಿಟ್ನೆಸ್ ಜರ್ನಿ ಅಲ್ಲ, ಇದು ನನ್ನ ಜೀವನವನ್ನು ಬದಲಾಯಿಸುವ ಪಯಣ. ಈ ನನ್ನ ಪಯಣದಲ್ಲಿ ಇದುವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ, ಅದೇ ರೀತಿ ನೀವು ಕೂಡ ಈ ಥರ ಬದಲಾವಣೆಯನ್ನು ಕಂಡುಕೊಳ್ಳಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ, ಯಾರೆಲ್ಲ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಕನ್ನಡ 437 ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಫ್ರೆಂಡ್ಸ್.